ಅದಕ್ಕೆ ಕೇಂದ್ರ ಸರ್ಕಾರ ಕೃಷಿ ಬಿಲ್ಲನ್ನು ತರಕ್ಕೆ ಹೊರಟಿದ್ದು ಎಲ್ಲ ಬೇಡ ಅಂತ ವಿರೋಧ ಮಾಡಿಬಿಟ್ರಿ ಫಿಕ್ಸ್ ಆಗಿರ್ತಿರ್ಲಿಲ್ವಾ? ನೀವು ಬೆಳೆ ಬೆಳಿಬೇಕಾದ್ರೆ ಏನು ರೇಟ್ ಇರ್ತಿತ್ತು, ಆಮೇಲೂ ಅದೇ ರೇಟಲ್ಲೇ ತಗೊಳ್ತಾ ಇದ್ರು. ಕೇಳಲ್ಲ ರೈತರು, ಯಾರೋ ಹೇಳಿದ್ರು, ಅವ್ರು ಕೇಳಿದ್ರು, ಗಲಾಟೆ ಮಾಡಿದರು. ಇನ್ನು ಈರುಳ್ಳಿ ಹಾಗೂ ಟೊಮ್ಯಾಟೊ ಬೆಲೆ ಇಳಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಉತ್ತಂಗಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈರುಳ್ಳಿ ಟೊಮ್ಯಾಟೊ ಸುರಿದು ಬೆಳೆಗಾರರಿಂದ ಬೃಹತ್ ಪ್ರತಿಭಟನೆ ನಡೆದಿದೆ. ಸಾಲ ಮಾಡಿ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಸಿಗ್ತಾ ಇಲ್ಲ. ಸದ್ಯ ಬೆಲೆ ಕುಸಿತದಿಂದ ರೈತ ಸಾವಿನ ಹಾದಿ ಹಿಡಿಯುವ ಸ್ಥಿತಿ ಬಂದಿದೆ. ಕೂಡಲೇ ಸರ್ಕಾರ ಈರುಳ್ಳಿಗೆ 4,000 ರೂಪಾಯಿ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತಿದ್ದಾರೆ. ತಾಲೂಕು ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ತೆಗಿಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಕೊರಳಲ್ಲಿ ಈರುಳ್ಳಿ ಮಾಲೆಯನ್ನು ಧರಿಸಿ ರಸ್ತೆಗೆ ಈರುಳ್ಳಿ ಹಾಗೂ ಟೊಮ್ಯಾಟೊ ಸುರಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ. ಹೀಗೆಲ್ಲ ಆಗಬಾರದು ಅನ್ನೋ ದೃಷ್ಟಿಯಿಂದಾನೇ ಕೃಷಿ ಬಿಲ್ಲನ್ನು ತರಕ್ಕೆ ಹೊರಟಿದ್ದು. ಆ ಪಂಜಾಬ್ನಲ್ಲಿರುವಂಥವ್ರು ಬೊಬ್ಬೆ ಎಬ್ದು ಅವ್ರು ತಮಗೇನೋ ಬುಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರುವಂಥ ಮಧ್ಯವರ್ತಿಗಳೆಲ್ಲ ಮಾಡಿದ್ದು ಕೆಲಸದಿಂದಾಗಿ ಇಡೀ ರೈತರು ಒದ್ದಾಡಬೇಕು. ಕಾಂಟ್ರಾಕ್ಟ್ ಬೇಸಲ್ಲಿ ನಿಮ್ಮ ರೇಟನ್ನು ನಿಮ್ಮ ಜೊತೆಗೆ ತೊಗೊಳ್ತಾ ಇದ್ರು. ನೀವು ಬೆಳೆ ಬೆಳೆದಿರುವಂಥ ಬೆಳೆಗೆ ಒಂದು ಫಿಕ್ಸ್ ರೇಟ್ ಅಂತ ಇರ್ತಿತ್ತು. ಆ ದರ ಮಾರ್ಕೆಟಲ್ಲಿ ಬಿದ್ದರೂ ಅದೇ ರೇಟ್ ಇರ್ತಾ ಇತ್ತು, ಏರಿದ್ರು ಅದೇ ರೇಟ್ ಇರ್ತಿತ್ತು. ಒಂದಿಷ್ಟಂತೂ ಇರ್ತಿತ್ತು ನಿಮಗೆ ಕರೆಕ್ಟಾಗಿ ರೈತವಾಗಿ ಇಷ್ಟೇ ಬರುತ್ತೆ ಅಂತ ಹೇಳಿ. ಯಾರು ಕೇಳ್ತೀರಾ ರೈತರು? ಯಾವೊಂದು ಮಾತು ಕೇಳ್ಕೊಂಬಿಟ್ಟು ನಿಮ್ಮಷ್ಟಕ್ಕೆ ನೀವೇ ಇಂಥವು ಮಾಡ್ಕೊಳ್ತೀರ. ಈಗ ರಸ್ತೆಗೆ ಸುರಿತೀರಿ ಅವನ್ನೆಲ್ಲ. ಹಂಗ ಇನ್ನೊಂದು 2 ದೂರ ಸಾಕ್ಬಿಡಿ ರೈತ ಇದೆ. ಹಾಗಾಗಿ ಈರುಳ್ಳಿಗೆ 1000ದಿಂದ 1200 ರೂವರೆಗೆ ದರ ಇದೆ. ಹಾಗಾಗಿ ಈರುಳ್ಳಿ ಬೆಳೆದ ರೈತರಿಗೆ ಪ್ರತಿ ವರ್ಷವೂ ಕೂಡ ನಷ್ಟವನ್ನು ರೈತರು ಬೆಳೆದಿದ್ದಾರೆ. ಈಗ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1000ದಿಂದ 1200 ರೂವರೆಗೆ ದರ ಇದೆ. ಹಾಗಾಗಿ ಈರುಳ್ಳಿ ಬೆಳೆದ ರೈತರಿಗೆ ಪ್ರತಿ ವರ್ಷವೂ ಕೂಡ ನಷ್ಟವನ್ನು